ಸಹಸ್ರಲಿಂಗದ ತರಹದಲ್ಲಿ ಕಾಶಿನಲ್ಲಿ ಮೊದಲು ಅಕ್ಬರ್ ಆಸ್ಥಾನದಲ್ಲಿ ಅಕ್ಬರ್ ಇವನು ದೊಡ್ಡ ಸಂಕಣ ನಾಯಕ ಇಲ್ಲಿಂದ ತೀರ್ಥಯಾತ್ರೆ ಹೊರಟ. ದೊಡ್ಡ ಸಂಕಣ ನಾಯಕ ಅವನು ತೀರ್ಥಯಾತ್ರೆಗೆ ಹೊರಟಾಗ ಆ ತೀರ್ಥಯಾತ್ರೆಯಲ್ಲಿ ಅವನು ಈ ಬದ್ರಿ ಕೇದಾರ ಹೀಗೆಲ್ಲ ಹೋಗ್ತಾ ಅಲ್ಲೆಲ್ಲ ಕಡೆಗೂ ಈ ಜಂಗಮರು ಎಲ್ಲ ಇರೋದಕ್ಕೋಸ್ಕರ ಜಂಗಮಾವಡಿ ಮಠಗಳನ್ನು ಸ್ಥಾಪನೆ ಮಾಡಿದ. ಎಲ್ಲ ಕಡೆಯಲ್ಲೂ ಇದೆ ಇವತ್ತು ಜಂಗಮಾವಡಿ ಮಠ. ಆದರೆ ಈ ವೀರಶೈವ ಪರಂಪರೆಯಲ್ಲಿ ರೇಣುಕಾಚಾರ್ಯರಿಂದ ತಗೊಂಬರೋದ್ರಿಂದ ಈ ದೊಡ್ಡ ಸಂಕಣ ನಾಯಕ ಬಿದ್ದು ಹೋದ. ಅವರು 12ನೇ ಶತಮಾನಕ್ಕೆ ತೊಗೊಂಡೋದ್ರು ಆ ಮಠಗಳನ್ನೆಲ್ಲ. ಅಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ ಇವತ್ತು ಕೂಡ ನೀವು ಕೇದಾರಕ್ಕೆ ಹೋದರೆ ಕೇದಾರದಲ್ಲಿ ಪೂಜೆ ಮಾಡ್ತವರು ವೀರಶೈವರು. ಅವರು ಸಂಕಣ ನಾಯಕನ ಅವನು ನೇಮಕ ಮಾಡಿದಂತಹವರು ಅವರೆಲ್ಲ. ಸೊ ಆ ನಂತರದಲ್ಲಿ ಬಟ್ ಈಗ ಅವರು ಈ ಕರೆಂಟ್ ಇರೋರು ಇವರನ್ನು ಐಡೆಂಟಿಫೈ ಮಾಡಲ್ಲ ಅಲ್ವಾ? ಅವ್ರು ಯಾರಿಗೂ ಬೇಕಾಗಿಲ್ಲ. ನಿಮ್ಗೆ ಹೇಳ್ತೀನಿ ಅದು ಕೇಳಿ. ಕಾಶಿ ವಿಶ್ವನಾಥ ಇದ್ದಾನಲ್ಲ, ಇವರು ಅಕ್ಬರನ ಆಸ್ಥಾನದಲ್ಲಿ ಒಬ್ಬ ರಣದುಲ್ಲಾ ಖಾನ್ ಅಂತ ಒಬ್ಬ ಇದ್ದ. ರಣದುಲ್ಲಾ ಖಾನ್ ಅಂತಾನೆ ಅಜ್ಮಲಾ ಖಾನ್ ಅಂತಾನೆ ಒಬ್ಬ ಇದ್ದ. ಅವನೇನು ಮಾಡ್ತಾ ಒಂದು ಕತ್ತಿಯನ್ನು ತೂಗು ಹಾಕಿದ್ರು ಅರಮನೆಯ ಮುಂಭಾಗದಲ್ಲಿ. ಈ ದೊಡ್ಡ ಸಂಕಣ ನಾಯಕ ಬಹಳ ಫೇಮಸ್, ಇವನು ಕತ್ತಿ ವರಸೆನಲ್ಲಿ ಫೇಮಸ್. ಅದಕ್ಕೆ ನಾಗಮುರಿ ಅಂತ ಒಂದು ಕತ್ತಿ. ನಾಗಮುರಿ ಅಂದರೆ ಒಂದು ಬೆಲ್ಟ್, ಅದನ್ನು ತೆಗೆದು ಜಳಪಿಸಿ ಹಿಂಗೆ ಹೊಡಿತಾ ಇದ್ದವರು, ಜಳಪಿ ಹೊಡೆದು. ಅದಕ್ಕೆ ಅವರೆಲ್ಲ ಅದರೊಳಗೆ ಅವನ ಜಂಗಮಾಡಿ ಬರ್ಕೊಂಡು ಕೇಳ್ಕೊತಾ ಇದ್ರೆ ಮತ್ತು ನಾನಿಲ್ಲ ಹೊಂಟೆ. ನನಗೆ ಎಂತ ಕಾಯ್ತಿದ್ದಾರೆ. ಜಂಗಮವಾಡಿ ಅಲ್ಲಿ ಇದರೊಳಗೆ ಜಳಪಿಸಿ ಅವನನ್ನು ಸೋಲಿಸಿದಾಗ ಅಕ್ಬರ್ ಇವನನ್ನು ಬರಮಾಡಿಕೊಂಡು ಅವನಿಗೆ 12,000 ವರಹಗಳನ್ನು ಇವನಿಗೆ ಕೊಟ್ಟ. ಯಾರಿಗೆ? ದೊಡ್ಡ ಸಂಕಣ ನಾಯಕ. ಅಲ್ಲಿ ವಿಶ್ವನಾಥನ ಮೂಲ ವಿಗ್ರಹವನ್ನು ಕಿತ್ತು ಹೊರಗಡೆಗೆ ಇಟ್ಟಿದ್ರು. ಮೂಲ ವಿಶ್ವನಾಥನನ್ನು ಅದನ್ನು ಈ ದೊಡ್ಡ ಸಂಕಣ ನಾಯಕ ಪಡೆದು ಕಾಶಿನಲ್ಲಿ ಭಕ್ತಪುರ ಅಂತ ಒಂದು ಪ್ಲೇಸ್. ಕಠ್ಮಂಡು ಇದೆಯಲ್ಲ, ಕಾಶಿ ಅಂದರೆ ನೇಪಾಳದ ಕಠ್ಮಂಡು ಇದೆಯಲ್ಲ, ಕಠ್ಮಂಡುನಲ್ಲಿ ಭಕ್ತಪುರ ಅಂತ ಹೇಳಿ ಅದು ಪ್ರಯಾಗ ಪಂಚಗಂಗಾ ಘಾಟ್ ಹತ್ರನೇ ಇದೆ ಅಲ್ಲಿ. ಅದಕ್ಕೆ ಏನಂತಾರೆ, ಅದಕ್ಕೆ ಪಶುಪತಿನಾಥನ ಸ್ಥಾನ. ಆ ಪಶುಪತಿನಾಥನ ಸ್ಥಾನದಲ್ಲಿ ಭಕ್ತಪುರ ಅಂತ ಒಂದು ಜಾಗ ಇದೆ. ಆ ಭಕ್ತಪುರದಲ್ಲಿ ಇವನು ಮೂಲ ವಿಶ್ವನಾಥನ ತಗೊಂಡೋಗಿ ಸ್ಥಾಪನೆ ಮಾಡಿದ. ಅದಕ್ಕೆ ನೇಪಾಳದವರು ಇವತ್ತು ಕೂಡ ನಮ್ಮ ಮೂಲ ವಿಶ್ವನಾಥ ನಮ್ಮ ಊರಿನಲ್ಲಿದ್ದಾರೆ ಅಂತ ಹೇಳೋದು ಅಲ್ಲಿ. ಆ ನಂತರ ಏನು ಮಾಡಿದ್ರು, ಇವರಿಗೆ ಇಲ್ಲಿ ಪೂಜೆ ಮಾಡಿದ ಕಾಶಿನಲ್ಲಿ ಇರಲಿಲ್ವಲ್ಲ, ಆವಾಗ ಇವನು ಮತ್ತೊಂದು ಕಲ್ಲಿನಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿದ. ಯಾರು? ದೊಡ್ಡ ಸಂಕಣ ನಾಯಕ. ಆ ಮಾಡಿದ್ದನ್ನು ಔರಂಗಜೇಬು ಅದನ್ನು ಒಡೆದಾಕಿದಾಗ ಅಲ್ಲಿದೆ. ನಿಮಗೆ ಇವಾಗ ಜ್ಞಾನವ್ಯಾಪಿ ಅಂತ ಹೇಳಿ ಗಲಾಟೆ ಆಗ್ತಾ ಇದೆ ಈಗ ಅಲ್ವಾ? ಆ ಲಿಂಗದ ಮುಂಭಾಗದಲ್ಲಿ 2 ಶಾಸನಗಳಿದೆ. ಒಂದು ಸಂಕಣ್ಣ ಅಂತ ಹೇಳಿ 4 ಅಕ್ಷರದ 2 ಶಾಸನಗಳು ಸಿಕ್ಕಿವೆ ಅಲ್ಲಿ. ಸೊ ಅವನು ಅದನ್ನು ಒಡೆದಾಕಿದ್ರಿಂದ ಆ ನಂತರದಲ್ಲಿ ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರು ಈ ಮುಂದ್ಗಡೆನಲ್ಲಿ ಕಾಶಿನಲ್ಲಿ ಲಿಂಗ ಸ್ಥಾಪನೆ ಮಾಡಿದಾರಲ್ಲ, ಅದನ್ನ ಮಾಡಿರೋದು. ಆದರೆ ನಮ್ಮ ಕರ್ನಾಟಕದವರಿಗೆ ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ. ಹಾಗಾಗಿ ನಾವು ದೊಡ್ಡ ಸಂಕಣ ನಾಯಕನನ್ನು ಮರ್ತಿದ್ದೇವೆ ಅಲ್ಲಿ. ಇವತ್ತು ಕೂಡ ಈ ಸರ್ಕಾರ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಕಾಶಿಯನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಗೋಕರ್ಣದವರನ್ನೇ ತಗೊಂಡೋಗ, ಗೋಕರ್ಣದ ಸೆಕ್ರೆಟರಿ ಅಲ್ಲಿ ಕಾಶಿಯನ್ನು ಜೀರ್ಣೋದ್ಧಾರಕ್ಕೆ ರಾಮಚಂದ್ರಪುರ ಮಠ ಗೋಕರ್ಣದ ಒಬ್ಬ ಅವರು IAS ಅಧಿಕಾರಿ, ಅಲ್ಲಿ ಉತ್ತರ ಭಾರತದಲ್ಲಿ IAS ಅಧಿಕಾರಿ ಆದವರು, ಅವರು ಇವತ್ತು ಕಾಶಿಯನ್ನು ಜೀರ್ಣೋದ್ಧಾರ ಮಾಡಿದರು. ಅಂದರೆ ಹೇಗೆ ನಮಗೆ ದಕ್ಷಿಣಕ್ಕೂ ಮತ್ತು ಉತ್ತರಕ್ಕೂ ಕೊಂಡಿ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಆದರೆ ಇವತ್ತು ಯಾರಿಗೆ ದೊಡ್ಡ ಸಂಕಣ ನಾಯಕ ಗೊತ್ತು? ಕನ್ನಡದವ್ರಿಗೆ, ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ ಆ ದೊಡ್ಡ ಸಂಕಣ ನಾಯಕ. ಹಾಗಾದರೆ ಇದಕ್ಕೆ ಪೂರಕವಾಗಿ ನಿಮ್ಗೆ ಏನಾದ್ರು ಆಕಾರಗಳು ಸಿಕ್ಕತ್ತ ಅಂದರೆ ಕೆಳದಿನ ನೃಪವಿಜಯ ಅಂತ ಲಿಂಗಣ್ಣ ಕವಿ ಅಂತ ಒಬ್ಬನು ಬರೀತಾನೆ. ಲಿಂಗಣ್ಣ ಕವಿ 17ನೇ ಶತಮಾನದಲ್ಲಿ. ಅದರಲ್ಲಿ ಅಪರೂಪದ ಮಾಹಿತಿಗಳು, ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಪರೂಪದ ಮಾಹಿತಿಗಳು ಲಭ್ಯ ಇದೆ. ಅದು ಬಿಟ್ಟು ಶಿವತತ್ವ ರತ್ನಾಕರ ಅಂತ ಒಂದು ಪುಸ್ತಕ ಇದೆ. ಶಿವತತ್ವ ರತ್ನಾಕರ ಅಂತ ಅದನ್ನ ಕೆಳದಿಯ ಬಸಪ್ಪ ನಾಯಕ ಬರೀತಾನೆ. ಆ ಬಸಪ್ಪ ನಾಯಕ ಕೆಳದಿ ಚೆನ್ನಮ್ಮಾಜಿಯ ಮಗ, ಅವರು ಬರೀತಾರೆ.
ಅವರು ಎರಡು ಎನ್ಸೈಕ್ಲೋಪೀಡಿಯಾಗಳಿದೆ ನಮಗೆ ಆವತ್ತಿನ ಕಾಲದಲ್ಲಿ. ಒಂದು ಮಾನಸೋಲ್ಲಾಸ ಅಂತ, ಒಂದು ಶಿವತತ್ವ ರತ್ನಾಕರ ಅಂತ. ಶಿವತತ್ವ ರತ್ನಾಕರಲ್ಲಿ ಮಾನಸೋಲ್ಲಾಸಕ್ಕಿಂತನೂ ಅತಿ ಹೆಚ್ಚು ಮಾಹಿತಿಗಳು ಲಭ್ಯ ಇದೆ. ಅದಕ್ಕೆ ಪೂರಕವಾಗಿ ಈ ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸುವಾಗ ಈ ಕಥೆಯನ್ನು ಶಿಲ್ಪಿಗೆ ಹೇಳಿದ್ದಾರೆ. ಯಾರು ಹೀಗೆ ಮಾತಾಡ್ಬೇಕು, ನೀವು ಕೂತಿದ್ದೀರಿ, ನಿಮಗೆ ನಾನು ಕತೆ ಹೇಳ್ತಾ ಇದ್ದೀನಿ, ಈ ಕತೆ ಹಿಂಗೆ ಅಂತ. ಇದನ್ನ ಶಿಲ್ಪದಲ್ಲಿ ಅಳವಡಿಸ್ಬೇಕು ಅವನು. ಯಾರು? ಶಿಲ್ಪಿ. ಅದಕ್ಕೆ ಇಲ್ಲಿ ಅಳವಡಿಸ್ತಾನ ಅವನು. ಅದರಲ್ಲಿ ಇದರಲ್ಲಿ ಇವನು ಅವನೇ ದೊಡ್ಡ ಸಂಕಣ ನಾಯಕ. ಇವನು ದೊಡ್ಡ ಸಂಕಣ ನಾಯಕ. ಇವನು ಒಂದ್ ಕಡೆ ದೊಡ್ಡ ಸಂಕಣ ನಾಯಕ. ಆದ್ರೆ ದೊಡ್ಡ ಸಂಕಣ ನಾಯಕನಾದ್ರೂ ಕೂಡ ಇದರಲ್ಲಿ ದೆಹಲಿಯ ಈ ಕಥೆಯನ್ನ ಅಳವಡಿಸಬೇಕಾಗಿದೆ. ಅವನು ಹೇಗೆ ಅಳವಡಿಸ್ತಾನೆ ಅದನ್ನ? ದೆಹಲಿನಲ್ಲಿ ಅವನನ್ನು ಸೋಲಿಸಿದಲ್ಲ, ಟೋಪಿ ಮೊಘಲ್, ಅದು ಟೋಪಿ ಮೊಘಲ್. ಇಲ್ಲಿ ಇವ್ರದ್ದು ಮೇಲ್ಗಡೆ ಗರಿ, ತಲೆ ಮೇಲ್ಗಡೆ ಗರಿ ಇದೆ ನೋಡಿ, ಅದು ಮೊಘಲ್. ಆಮೇಲೆ ಅವನ ಮೂಗು, ಅವನ ಕಿವಿ ಮೊಘಲ್ ಸ್ಟೈಲ್. ಆಮೇಲೆ ಅವನು ಗಡ್ಡ ಮೊಘಲ್ ಸ್ಟೈಲ್. ಆಮೇಲೆ ಹಾಗಾದ್ರೆ ಇವನು ಸಂಕಣ ನಾಯಕ, ಅವನಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ. ನಾನು ಹೇಳಿದ್ದಿಲ್ಲ, ಜಂಗಮನಾಗಿ ಅವನಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ, ಉತ್ತರೀಯ ಹಾಕಿದ್ದಾರೆ. ಅವನಿಗೆ ಉತ್ತರೀಯ ಈ ಕಡೆಯಿಂದ ಹೋದವನ್ನ ಕೆಳಗಡೆ ನಿಲ್ಲಿಸಿದ್ದಾರೆ, ಮೆಟ್ಟಿಲ್ಲ ಇವನು ಕೋಲ್ ಕೊಟ್ಟಿದ್ದಾರೆ ಅಷ್ಟೇ. ಆ ಕಡೆ ಅವನು ದೆಹಲಿ ಆಸ್ಥಾನದಲ್ಲಿ ಇದ್ದವರಿಗೆ ಒಂದು ಕತ್ತಿ ಕೊಟ್ಬಿಟ್ಟು ಅವ್ರು ಮೊಘಲ್ರವರು ಅವನಿಗೆ ಒಂದು ಇದನ್ನ ಅವರು ಬಟ್ಟೆ ಚಾಮರವನ್ನು ಬೀಸ್ತಾ ಇರೋದನ್ನು ತೋರಿಸಿದ್ದಾರೆ ನೋಡಿ. ಇದೊಂದು ಶಿಲ್ಪದಲ್ಲಿ ದೆಹಲಿನಲ್ಲಿ ನಡೆದಂತಹ ಘಟನೆಯನ್ನು ಡಾಕ್ಯುಮೆಂಟ್ ಮಾಡ್ತಾರೆ. ಅಬ್ಬಾ, ನಮ್ಮಲ್ಲಿ ಇತಿಹಾಸ ಬರ್ದಿಲ್ಲ, ಪೂರ್ವಜರು ಅಂತಾರೆ, ಬರ್ದಿದ್ದಾರೆ, ನಮಗೆ ಅರ್ಥ ಆಗಿಲ್ಲ ಅಷ್ಟೇ. ಇತಿಹಾಸ ಅಂತಲ್ಲ, ನಾವೆಲ್ಲವೂ ಸ್ವೀಕರಿಸ್ತಾ ಇರುವಂತಹದ್ದು ಬ್ರಿಟಿಷರು ಕೊಟ್ಟಂತಹ ದಾಖಲೆಗಳನ್ನು ಆಧರಿಸಿ, ಪ್ರವಾಸಿಗರು ಕೊಟ್ಟಂತಹ ದಾಖಲೆಗಳನ್ನು ಆಧರಿಸಿ ನಮ್ಮ ಸ್ಥಳೀಯ ಇತಿಹಾಸವನ್ನು ನಾವು ಗಮನಿಸಬೇಕು ಅಲ್ವಾ? ಸ್ಥಳೀಯ ಇತಿಹಾಸವನ್ನು ನೀವೆಷ್ಟು ನಿಮ್ಮ ಮಗನಿಗೆ ನಿಮ್ಮ ಊರಿನ ಬಗ್ಗೆ ಏನು ಹೇಳಿದ್ದೀರಿ? ನಿಮ್ಮ ಸ್ವಂತ ಊರು ಯಾವುದು? ನಮ್ಮದು ಬೆಂಗಳೂರು, ಮೈಸೂರಿನಲ್ಲಿ ನಿಮ್ಮ ಮಗನಿಗೆ ಮೈಸೂರಿನ ಇತಿಹಾಸ ಹುಟ್ಟಿದಂಗೆ ಮೈಸೂರಿನ ಇತಿಹಾಸ ಬಗ್ಗೆ ಅವನಿಗೆ ಎಷ್ಟು ಏನು ಹೇಳಿದ್ದೀರಿ? ಹೇಳಕ್ಕಾಗೋದಿಲ್ಲ, ಚಿತ್ರಣದಲ್ಲಿ ತೋರಿಸ ಅಲ್ಲ. ಮಗು ಕತೆ ಹೇಳ್ತಾ ಇರುವಾಗ ಅವನಿಗೆ ಆ ಊರಿನ ಬಗ್ಗೆ ಪ್ರೀತಿ ಬರಬೇಕು ಅಲ್ವೇನ್ರಿ? ನಿಮಗೆ ಜಪಾನ್ನವರಿಗೆ ಮಕ್ಕಳಿಗೆ ಯಾಕೆ ಪ್ರೀತಿ ಜಾಸ್ತಿ ಅಂದರೆ, ಜಪಾನ್ನಲ್ಲಿ ಯಾವುದೇ ಹುಡುಗ ಜಪಾನನ್ನು ಕಾಣಲಿ, ನಮ್ಮ ಊರಿಗೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾನು. ಯಾರು? ಮಾಸ್ಟರ್ ಹಿರಣ್ಯಯ್ಯ ಒಂದು ಸರಿ ಜಪಾನ್ಗೆ ಹೋಗ್ತಾರೆ. ಜಪಾನ್ಗೆ ಹೋದಾಗ ಆ ಜಪಾನ್ನಲ್ಲಿ ಅವರಿಗೆ ಹಸಿವಾಗತ್ತೆ. ಹಸಿವಾದಾಗ ಏನಾರು ತಿನ್ನೋದಕ್ಕೆ ಬೇಕು ಅಂತ ಕೇಳ್ತಾರೆ ಅವರು. ಆ ತಿನ್ನೋಕ್ಕೆ ಬೇಕು ಅಂದಾಗ ಅಲ್ಲಿ 7 ಗಂಟೆ 8 ಗಂಟೆಗೆ ಕತ್ಲಾಗತ್ತೆ ಅಲ್ಲಿ. ಅವಾಗ ಎಲ್ಲೂ ಇಲ್ಲದೆ ಒಂದು ಹುಡುಗನ ಕಳಿಸಿ ಒಂದು 2 ಕಿಲೋಮೀಟರ್ ದೂರದಿಂದ ಒಂದು 5 ಬಾಳೆಹಣ್ಣು ತರಿಸ್ಕೊಡ್ತಾರೆ. ಅವನು ಮಾಸ್ಟರ್ ಹಿರಣ್ಯ ಅದನ್ನು ಒಂದು ಬಾಳೆಹಣ್ಣು ತೊಗೊಂಡು ತಿಂದು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆವಾಗ ಆ ಹುಡುಗ ಮಾಸ್ಟರ್ ಹಿರಣ್ಯಗೆ ಹೇಳ್ತಾರೆ, ದಯವಿಟ್ಟು ನೀವು ನಿಮ್ಮ ಊರಿಗೆ ಹೋದಾಗ ಜಪಾನ್ನಲ್ಲಿ ಒಂದು ಬಾಳೆಹಣ್ಣು ತಿನ್ನೋದಕ್ಕೆ ನಾನು 1 ಗಂಟೆ ಕಾಯಬೇಕಾಯ್ತು ಅಂತ ಹೇಳಿ ನಮ್ಮ ದೇಶದ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಆ ಪ್ರೀತಿ ನಮ್ಮ ಊರಿನಲ್ಲಿ, ನಮ್ಮ ಜನಗಳಲ್ಲಿ ಎಲ್ಲಿ ನಾವು ಕಾಣ್ತೀವಿ ಅಲ್ಲೇನ್ರಿ? ಅದು ಯಾಕೆ ಬಂತು ಅವರ ರಕ್ತಗತವಾಗಿ ಅಂದರೆ, ಅವರ ಆ ಊರಿನ ಬಗ್ಗೆ ಅವನಿಗೆ ಮಗುವಿಗೆ ನಾನು ಹುಡುಗಿದ್ದಾಗಲೇ, ಸೊ ಅವರಿಗೆ ಆ ಮಗುವಿಗೆ ತನ್ನ ಊರು, ತನ್ನ ದೇಶ, ತನ್ನ ರಾಜ್ಯ, ತನ್ನ ನಾಡು, ತನ್ನ ಇದು ಅಂತ ಹೇಳಿ ನಿನ್ನೆ ಇಲ್ಲೇ ಹೇಳ್ತಾ ಇದ್ರು ಒಬ್ಬರು, ಎಲ್ಲರೂ ಅವ್ರು ಸೋತರು ಇವ್ರು ಸೋತರು ಅಂತೇಳಿ ಹೇಳ್ತಾಯಿದ್ರು. ನಮ್ಮ ಭಾರತೀಯ ಇತಿಹಾಸದಲ್ಲಿ ಹಿಂದೂ ರಾಜರು ಯಾರಾದರೂ ಗೆದ್ದಿದ್ದಾರೆ ಅಂತ ಹೇಳಿ ಬರೆದಿರೋ ಉದಾಹರಣೆ ಸಿಗತ್ತಾ? ನಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಸಿಕ್ಕತ್ತಾ? ಎಲ್ಲ ಸಿಗುತ್ತೆ ನಮಗೆ. ನಮ್ಮವರೆಲ್ಲರೂ ಸೋತಿದ್ದಾರೆ ಅಂತಲೇ ಚಿತ್ರಿಸಲ್ಪಟ್ಟಿದೆ. ಅಂದರೆ ಔರಂಗಜೇಬನಿಂದ ಸೋತರು, ಆಮೇಲೆ ಜಹಂಗೀರಿಂದ ಸೋತರು, ಅಥವಾ ಇನ್ನೊಬ್ಬರಿಂದ ಸೋತರು, ಅಥವಾ ಹೈದರಾಬಾದ್ ಸೋತರು, ಆಮೇಲೆ ಟಿಪ್ಪು ಇಂದ ಸೋತರು. ಹಾಗಾದರೆ ಇವ್ರಿಗೆ ಗೆಲುವಿಗೆ ಸಾಧ್ಯವೇ ಇರಲಿಲ್ವಾ? ನಾವೇನು ಕಲಿಸ್ತಾ ಇದ್ದೀವಿ ಅಲ್ವಾ? ಆನಂತರ ದೊಡ್ಡ ಸಂಕಟ ನಾಯಕ ಆದಮೇಲೆ ಚಿಕ್ಕ ಸಂಕಟ